ರಾಜ್ಯಾದ್ಯಂತ ಇವತ್ತು ಎರಡನೇ ದಿನದ ಮತಪಟ್ಟಿ ಪರಿಷ್ಕರಣೆ ನಡೆಯಿತು. ಬಾಗಲಕೋಟೆ, ಕೊಪ್ಪಳ, ಮೈಸೂರು, ಯಾದಗಿರಿ, ಚಾಮರಾಜನಗರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾದಗಿರಿ, ಕೊಪ್ಪಳ, ಚಾಮರಾಜನಗರ ಈ ಭಾಗದಲ್ಲಿ ಇವತ್ತು ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ. ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭ ಅವರು ಕೇಳ್ತಾ ಇರುವಂತಹ ದಾಖಲೆಗಳನ್ನ ಮನೆ ಮಂದಿ ಕೊಡ್ತಾ ಇದ್ದಾರೆ. ಹೆಸರಿದೆ, ಯಾಕಂದರೆ 11 ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳಿದ್ದಾರೆ ಎಲೆಕ್ಷನ್ ಕಮಿಷನರು. ಸನ್ಮಾನ್ಯ ಫೇಕು ಮಹಾರಾಜರು ಹೇಳಿದ್ದಾರೆ. ಆದ್ದರಿಂದ ನಾವು 11 ಅವ್ರದ್ದೇ ಮಾರ್ಕ್ಸ್ ಕಾರ್ಡ್ ಇಲ್ಲ, ಫೇಕ್ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ದಾರೆ. ಬೇರೆಯವ್ರದ್ದು ಏನು ಸರ್ಟಿಫಿಕೇಟ್ ತಗೋತೀರಾ? ಅದೊಂದು ಇದೆ, ಸ್ಕೂಲ್ ಸರ್ಟಿಫಿಕೇಟ್ ಇದ್ರೇನು ನಡೆಯುತ್ತೆ ಅಂತ ಹೇಳಿ. ಪ್ರಧಾನಮಂತ್ರಿಗಳದ್ದೇ ಫೇಕ್ ಸರ್ಟಿಫಿಕೇಟ್ ಇರುವಾಗ ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲಿ ಕೇಳೋದು? ಜನಗಳಿಗೆ ಎಷ್ಟು ತೊಂದರೆ ಕೊಡಬೇಕು ಅದನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಸಹ ಜಾಗೃತರಾಗಿರಬೇಕು ಅನ್ನೋದೇ ನಾವು ಇಷ್ಟು ದಿನ ಪ್ರಚಾರ ಮಾಡ್ತಾ ಇದ್ದೀವಿ. ರಾಜ್ಯ ಚುನಾವಣಾ ಆಯುಕ್ತರು, ರಾಷ್ಟ್ರೀಯ ಚುನಾವಣಾ ಆಯುಕ್ತರು ಕೇವಲ ನಿರ್ದೇಶನ ಕೊಡ್ತಾರೆ. ಆ ನಿರ್ದೇಶನ ಸಾರ್ವತ್ರಿಕವಾಗಿರೋ ನಿರ್ದೇಶನ, ಆ ನಿರ್ದೇಶನ ಸರ್ವಮಾನ್ಯವಾಗಿರೋ ನಿರ್ದೇಶನ. ಆ ನಿರ್ದೇಶನದಲ್ಲಿ ಏನಾದ್ರು ದೋಷ ಇದೆಯಾ ಅಂದರೆ ಆ ದೋಷ ಹುಡ್ಕಕ್ಕೆ ಸಾಧ್ಯ ಆಗಿಲ್ಲ ಇವರಿಗೆ ಅವ್ರ ಸರ್ಕ್ಯುಲರ್ಗಳಲ್ಲಿ. ಇನ್ನು ಎಕ್ಸಿಕ್ಯೂಟ್ ಮಾಡೋರು ಯಾರು? BLOಗಳು. BLOಗಳೆಲ್ಲ ಇವ್ರ ಕೈಗೊಂಬೆ ಅಧಿಕಾರಿಗಳೇ. ನನಗೆ ಇನ್ನೊಂದು ಆಘಾತ ಆಗಿದ್ದೆ.